ಹೇ ಎಲ್ಲರಿಗೂ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯನ್ನು ಮಾರಿಷಸ್ನೊಂದಿಗೆ ಹೋಲಿಸೋಣ. ಬಾಗಲಕೋಟೆ ಜಿಲ್ಲೆ ಪ್ರದೇಶ ಸರಿಸುಮಾರು 6583 ಚದರ ಕಿಲೋಮೀಟರ್. ಮಾರಿಷಸ್ ಹಿಂದೂ ಮಹಾಸಾಗರದಲ್ಲಿರುವ ದ್ವೀಪ ದೇಶ. ಪ್ರದೇಶ ಸರಿಸುಮಾರು 2040 ಚದರ ಕಿಲೋಮೀಟರ್. ಬಾಗಲಕೋಟೆ ಜಿಲ್ಲೆ ಮಾರಿಷಸ್ಗಿಂತ 3 ಪಟ್ಟು ದೊಡ್ಡದಾಗಿದೆ. ಬಾಗಲಕೋಟೆಯು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ ವಿಶ್ವಪರಂಪರೆಯ ತಾಣದಂತಹ ಐತಿಹಾಸಿಕ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ. ಕಬ್ಬು ಮತ್ತು ಹತ್ತಿಯ ಮೇಲೆ ಕೇಂದ್ರೀಕರಿಸಿದ ಪ್ರಧಾನವಾಗಿ ಕೃಷಿಕ. ಮಾರಿಷಸ್ ದ್ವೀಪ ರಾಷ್ಟ್ರವು ತನ್ನ ಕಡಲತೀರಗಳು, ಆವೃತ ಪ್ರದೇಶಗಳು, ಬಂಡೆಗಳು ಮತ್ತು ಬಹುಸಾಂಸ್ಕೃತಿಕ ಸಮಾಜಕ್ಕೆ ಹೆಸರುವಾಸಿಯಾಗಿದೆ. ರಾಜಧಾನಿ ಪೋರ್ಟ್ ಲೂಯಿಸ್. ಬಾಗಲಕೋಟೆ ಜನಸಂಖ್ಯೆ 1.89 ಮಿಲಿಯನ್ 2011. ಮಾರಿಷಸ್ ಜನಸಂಖ್ಯೆ 1.3 ಮಿಲಿಯನ್ 2024 ಅಂದಾಜು. ಬಾಗಲಕೋಟೆಯು ಮಾರಿಷಸ್ಗಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ, ಆದರೂ ಮಾರಿಷಸ್ ಹೆಚ್ಚು ಜನನಿಬಿಡವಾಗಿದೆ. ಆರ್ಥಿಕತೆ. ಬಾಗಲಕೋಟೆ ಕೃಷಿ, ಕಬ್ಬು, ಹತ್ತಿ, ಗಣಿಗಾರಿಕೆ, ಸುಣ್ಣದಕಲ್ಲು, ಜವಳಿ. ಮಾರಿಷಸ್ ಪ್ರವಾಸೋದ್ಯಮ, ಹಣಕಾಸು ಸೇವೆಗಳು, ಉತ್ಪಾದನೆ. ತಲಾ ಆದಾಯವು ಮಾರಿಷಸ್ಗಿಂತ ತೀರಾ ಕಡಿಮೆ. 2000 ವ್ಯವಕಲನ $11,000 2023 ಅಡಿಯಲ್ಲಿ. ಮಾರಿಷಸ್ ಪ್ರಬಲ ಆರ್ಥಿಕತೆಯನ್ನು ಹೊಂದಿದೆ ಮತ್ತು ಮೇಲ್ಮಧ್ಯಮ ಆದಾಯದ ದೇಶವೆಂದು ವರ್ಗೀಕರಿಸಲಾಗಿದೆ, ಆದರೆ ಬಾಗಲಕೋಟೆ ಮಧ್ಯಮ ಕೈಗಾರಿಕಾ ಚಟುವಟಿಕೆಯೊಂದಿಗೆ ಅಭಿವೃದ್ಧಿ ಹೊಂದುತ್ತಿರುವ ಕೃಷಿ ಪ್ರದೇಶವಾಗಿದೆ.